Signature Media House presents Vaidya Vibhushana 2025 Season 2. Dr. B.T. Rudresh sir, ಕ್ಲಾಸಿಕಲ್ ಪ್ರಾಕ್ಟೀಷನರ್ ಆಫ್ ಹೋಮಿಯೋಪತಿ, ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ರುದ್ರೇಶ್ ಸರ್. ಎಲ್ರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್. ಇಲ್ವಾ? ಹೇಳಲ್ಲ, ಹೇಳ್ತೇನೆ. ಓಕೆ, ಎನಿವೆ ಗುಡ್. ಎಲ್ಲರೂ ಡಾಕ್ಟ್ರೇ ಇರೋದ್ರಿಂದ ನಂದು ಒಂಚೂರು ಪಬ್ಲಿಕ್ ಸ್ಪೀಕಿಂಗ್ ಒಂಚೂರು ಕಷ್ಟ ಆಗುತ್ತೆ. ಒಂದು, ನಾನು ಹೈಪ್ ಆಗಿಬಿಡ್ಬೋದು ಅಥವಾ ಲೋ ಆಗಿಬಿಡ್ಬೋದು. ಅದಾಗೋದು ಬೇಡ ಅಂಥೇಳಿ ಸೇಫಾಗಿ ನಾನು ನೋಡ್ತೀನಿ ಏನು ಮಾಡೋದು ಅಂತ. ಈ ಪ್ರಪಂಚದಲ್ಲಿ 4 ಥರದ ಜನರಿದ್ದಾರಂತೆ. ಮೊದಲನೇವರು ಕತ್ತಲೆಯಿಂದ ಬೆಳಕಿಗೆ ಹೋಗೋರು. ಎರಡನೇವರು ಕತ್ತಲೆಯಿಂದ ಕತ್ತಲೆಗೆ ಹೋಗೋರು. ಮೂರನೇವರು ಬೆಳಕಿನಿಂದ ಬೆಳಕಿನ ಕಡೆ ಹೋಗೋರು. ನಾಲ್ಕನೇದು ಬೆಳಕಿನಿಂದ ಕತ್ತಲೆಗೆ ಹೋಗೋರು. ಇದು 4 ಬ್ರಾಡ್ ಬೇಸ್ಡ್ ಹ್ಯೂಮನ್ ಬೀಯಿಂಗ್ಸನ್ನು ಬಹುಶಃ ಬುದ್ಧ ಆವಾಗಲೇ ಮಾಡಿದ್ದ. ಪ್ರಶ್ನೆ ಇಷ್ಟೇ, ಯಾರೊಬ್ಬರು ದೊಡ್ಡ ಚಲನಚಿತ್ರ ನಿರ್ದೇಶಕರು, ಅತ್ಯಂತ ಪ್ರಭಾವಿ ಸಂವಾದಕ, ಅತ್ಯಂತ ಫ್ಯಾಂಟಾಸ್ಟಿಕ್ ಇವರು ಒಂದು ಸರಿ ಬಂದರು. ಡಾಕ್ಟ್ರೇ, ಬಿ ಪಿ ಜಾಸ್ತಿ ಆಗೋಗ್ಬಿಟ್ಟಿದೆ, 200, 120, ಏನು ಆಡ್ತಾರೆ ಮುಂದ್ಗಡೆ ಕೂತ್ಕೊಂಡು. ಅವ್ರಿಗೆ ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ, ಸರ್ ತಾವೇನು ತಪ್ಪು ತಿಳ್ಕೊಳ್ದೆ ಹೋದರೆ ನೀವು ಯಾಕೆ ಬದುಕಿದ್ದೀರಾ ಅಂತ ನಂಗೆ ಹೇಳ್ತೀರಾ? ಯಾವ ಸೀಮೆ ಡಾಕ್ಟ್ರೇ ನೀನು? ಎದೆ ಹೊಡ್ಕೊತಾ ಇದೆ, 190, 120ರಲ್ಲಿ ಬಿ ಪಿ ಇದೆ, ಬಿ ಪಿಗೆ ಔಷಧಿ ಕೊಡೋನ್ರಿ, ನೀನು ಯಾಕೆ ಬದುಕಿದೀಯ ಅಂತ ಕೇಳ್ತೀಯ? ಯಾಕೆ ಬದುಕಿದ್ರಿ? ಈಗೆಲ್ಲ ಇದೆಲ್ಲ ಕಥೆ ಏನ್ರಿ ಹೇಳೋಕ್ಕೆ? ಹೌದು, ಯಾರೋ ಹೆಂಡ್ತಿ ಕೈಯಲ್ಲಿ ಬಯಸ್ಕೊಂಡು ಬಂದವನಿಗೆ, ಅಥವಾ ಹೆಂಡ್ತಿಗೆ ಬೈದು ಬಂದವನಿಗೆ, ಅಥವಾ ಅತ್ತೆ ಸೊಸೆ ಜಗಳ ಆದವಳಿಗೆ ಆಗಲೇ ಕೂರಿಸ್ಕೊಂಡು ಕಟ್ ನೋಡ್ರಿ, ಅದು 180 ಏನದು ಎಲ್ಲೆಲ್ಲಿಗೆ ಹೋಗುತ್ತೋ ಅದೆಲ್ಲ ದಾಟ್ಕೊಂಡು ಆಚೆಗೆ ಹೋಗುತ್ತೆ. ನಾನು ಹೇಳಿದೆ, ಇಲ್ಲ ಸರ್ ಹಂಗಲ್ಲ, ನಿಮ್ಮ ಬಿ ಪಿ ಅಂತ ಇದೆ ಅಂತ ಹೇಳಬೇಕಾದ್ರೆ ನಿಮ್ಗೆ 8 ದಿವಸ ನಾವು ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ 8 hours ಸ್ಲೀಪ್ ಆದಮೇಲೆ ಎದ್ದ 1.5 ಗಂಟೆ ಒಳಗಡೆ ನಿಮ್ಮ ಬಿ ಪಿ 8 ದಿವಸನೂ ಜಾಸ್ತಿ ಇದ್ದರೆ ಅದು ಜಾಸ್ತಿ ಇದೆ. ಆಮೇಲೆ ಅವ್ರು ಕೇಳಿದರು, ಇಲ್ಲ ರುದ್ರೇಶ್, ಸಿಕ್ಕಾಬಟ್ಟೆ ನನ್ನ ಅವ್ರದ್ದೇ ಆದ ವಲಯದಿಂದ ಅವ್ರಿಗೆ ಕಾಂಪಿಟೀಷನ್ ಜಾಸ್ತಿ ಇದೆ, ಅವರು TRPಗಳನ್ನು ಕಮ್ಮಿ ಮಾಡಿಸ್ತಾ ಇದ್ದಾರೆ ಬಾಂಬೆಲಿ ಕೂತ್ಕೊಂಡು, ಅವ್ರಿಗೆ ಶುರುವಾಗಿದೆ. ಸರ್ ವಿಕ್ಟರ್ ಫ್ರಾಂಕಲ್ ಅಂತ ತಮಗೆಲ್ಲ ಗೊತ್ತಿರಬೇಕು. ದ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಂಥೇಳಿ 12 ಮಿಲಿಯನ್ ಪುಸ್ತಕಗಳು ಮಾರಾಟ ಆಯಿತು. ಹಿ ವಾಸ್ ಎ ಗ್ರೇಟ್ ಸೈಕ್ಯಾಟ್ರಿಸ್ಟ್. ನಿಮಗೆ ಗೊತ್ತಿರಬೇಕು, ವಿಯೆನ್ನಾದಲ್ಲಿ 3 ಜನ ಬಹಳ ದೊಡ್ಡ ಸೈಕ್ಯಾಟ್ರಿಸ್ಟ್ಗಳು ಹುಟ್ಟಿದರು. ಸಿಗ್ಮಂಡ್ ಫ್ರಾಯ್ಡು, ಅಡ್ಲರು, ವಿಕ್ಟರ್ ಫ್ರಾಂಕಲು. ವಿಯೆನ್ನಾದಲ್ಲೇ ಹುಟ್ಟಿದರು. ವಿಕ್ಟರ್ ಫ್ರಾಂಕಲ್ ಅವ್ರು 3 ಜನದ್ದು ಥಿಯರಿ ಒಂದೊಂದು ಥರನೇ ಇತ್ತು. ಅವನು ಸಿಗ್ಮಂಡ್ ಫ್ರಾಯ್ಡು ಎಲ್ಲದಕ್ಕೂ ಪ್ಲೆಷರೇ ಕಾರಣ, ಸೆಕ್ಸು ಕಾರಣ ಅಂತ ಹೇಳಿಬಿಟ್ಟ. ಅಡ್ಲರು ಎಲ್ಲದಕ್ಕೂ ಪ್ಲೆಷರ್, ಪವರ್ ಕಾರಣ ಅಂತ ಹೇಳ್ದ. ವಿಕ್ಟರ್ ಫ್ರಾಂಕಲ್ ಒಬ್ಬನೇ ನಿನಗೆ ನಿನ್ನ ಜೀವನದ ಅರ್ಥ ಏನು ಅಂತ ತಿಳ್ಕೋಬೇಕು ಅಂತ ಹೇಳ್ಕೊಟ್ಟವನು ಅವನೊಬ್ಬನೇ. ಅವನು ಹೇಳ್ತಾನೆ, ಇಫ್ ಯು ನೋ ವೈ ಯು ಆರ್ ಲಿವಿಂಗ್, WHY, ವೈ, ಇಫ್ ಯು ನೋ ವೈ ಯು ಆರ್ ಲಿವಿಂಗ್, ಯು ಆರ್ ಸಮ್ ಹೌ ಲಿವ್ ಅಂತ. ನಾನು ದಿವಸಕ್ಕೆ ಒಂದು 150 ಜನ ನೋಡ್ತೀನಿ. ಕಳೆದ 45 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಒಂದು 6 ಜನ ಚೀಫ್ ಮಿನಿಸ್ಟರ್ಸು, 7 ಜನ ಗವರ್ನರ್ಸು, ಪ್ರಖ್ಯಾತ ನಟಿಯರು, ಯಾರ್ಯಾರು ನೋಡಲಿಲ್ಲ, IASಗಳು, IPSಗಳು, ಎಲ್ಲರದ್ದು ಒಂದು ಪ್ರಾಬ್ಲಮ್ ಇದೆ. ನಾವೆಲ್ಲರೂ ಯಾರೋ ಬಿ ಪಿಗೆ ಮಾತ್ರ ನೋಡಿ ಕಳಿಸ್ತೀವಿ, ಡಯಾಬಿಟೀಸಿಗೆ ಮಾತ್ರ ನೋಡಿ ಕಳಿಸ್ತೀವಿ, ಎಡಗೈಗೋ ಬಲಗೈಗೋ ಇಷ್ಟಕ್ಕೆ ಮಾತ್ರ ನೋಡಿ ಕಳಿಸ್ಬಿಡ್ತೀವಲ್ಲ. ಅವ್ರನ್ನ ಕೂರಿಸ್ಕೊಂಡು ನೀವು ಕೇಳಿದರೆ, ಅವ್ರು ನಮ್ಮ ಅನುಪಮ ನಿರಂಜನ್ ಅವರು ಅದೇನೋ ಬರೆದಲ್ಲ ಸರ್, ದಿನಕ್ಕೊಂದು ಕತೆ, ನನಗೆ ಬಿಟ್ಟರೆ ಕ್ಷಣಕ್ಕೊಂದು ಕತೆ ಬರೆದು ಬಿಡ್ತೀನಿ, ಅಷ್ಟು ಹೇಳ್ಕೊಂಬರ್ತಾರೆ. ಗಂಡ ಎಲ್ಲ ಏನೋ ಹೇಳಿ ಎದ್ದೋಗಿರ್ತಾನೆ, ಒಬ್ಬ ದೊಡ್ಡ ಜಡ್ಜು, ಹೈಕೋರ್ಟ್ ಜಡ್ಜು.
ಎದ್ದು ಹೋದ್ಮೇಲೆ ಹೆಂಡತಿ ಹೇಳ್ತಾಳೆ, ಸರ್ ನಿಮ್ಮ ಹತ್ರ ಏನು ದೊಡ್ಡದಾಗಿ ಕೊಚ್ಕೊಂಬಿಟ್ಟ. ಜಡ್ಜ್ ಅಲ್ಲ ಸರ್ ಅವನು, ಲೋಫರ್ ಅವನು. ಹೆಂಡತಿ ಹೇಳ್ತಾಳೆ ಒಬ್ಬ ಹೈಕೋರ್ಟ್ ಜಡ್ಜ್ಗೆ, ಆತ ಎದ್ದೋದ್ಮೇಲೆ. ನೀವು ಎಲ್ಲ ಹೆಂಡ್ತಿರು ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಬಹಳಷ್ಟು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಹಾಗಾದ್ರೆ ನೀವೇನು ಔಷಧಿ ಕೊಡೋಕ್ಕೆ ಕೂತಿದ್ದೀರಾ, ಬರೀ ಕೌನ್ಸಿಲಿಂಗ್ ಮಾಡೋಕ್ಕೆ ಕೂತಿದ್ದೀರಾ? ಜೀವನದ ಅರ್ಥ ವೈ ಅಂತ ಗೊತ್ತಿದ್ದರೆ ಹೆಂಗಾರು ಬದುಕ್ತೀವಿ ಅನ್ನೋದು ಆ ಬುದ್ಧ ಹೇಳಿದ್ದು ಮೊದಲನೇ ಮಾತು. ಇನ್ನೊಂದು 4 ಜನ ಇದ್ದಾರೆ. ನೀವು ಯಾರು ಕೈ ತೋರಿಸ್ಬೇಕು, ನಿಲ್ಲಿಸಿ ಅಂತ ಹೇಳಬೇಕಾದ್ರೆ ನನಗೆ ಕೈ ತೋರಿಸ್ಬೇಕಾಗತ್ತೆ, ಇಲ್ಲದೆ ನಮ್ಗೆ ಗೊತ್ತಾಗಲ್ಲ. ಈ ಪ್ರಪಂಚದಲ್ಲಿ ಟೈಮ್ಸ್ ಪತ್ರಿಕೆ ಒಂದು ಪ್ರಶ್ನೆ ಕೇಳ್ತು ಜಗತ್ತಿನಲ್ಲಿ, ಈ ಪ್ರಪಂಚದ ಸಂತೋಷಿ ವ್ಯಕ್ತಿಗಳು ಯಾರು ಅಂತ ಕೇಳ್ತು. ಅದಕ್ಕೆ ಸಾವಿರಾರು ಉತ್ತರಗಳು ಬಂತು. ಆ ಸಾವಿರಾರು ಉತ್ತರಗಳಲ್ಲಿ ಜೂರಿಗಳು ದೀಸ್ ಆರ್ ದಿ 4 ಪೀಪಲ್ ಹೂ ಆರ್ ಹ್ಯಾಪಿಯೆಸ್ಟ್ ಪರ್ಸನ್ಸ್ ಆನ್ ದಿ ಅರ್ತ್ ಅಂತ ಡಿಕ್ಲೇರ್ ಮಾಡ್ತು. ಯಾರು ಆ 4 ಜನ? ಮೊದಲನೇವನು ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನು ರಚಿಸಿ, ಎಲ್ರಿಗೂ ಕನ್ನಡ ಅರ್ಥ ಆಗುತ್ತಲ್ವಾ? ಐ ಹೋಪ್. ಯಾರಿಗಾರು ಇಲ್ಲದೆ ಇದ್ದ ಕನ್ನಡ ಗೊತ್ತಾಗದೇ ಇದ್ದರೆ ಕೈ ಎತ್ತಿ. ಅದು ಗೊತ್ತಾಗದೇ ಇದ್ದರೆ ಏನು ಮಾಡೋಕ್ಕಲ್ಲ, ಅದು ಕೇಳ್ತಾ ಇದ್ದೀನಿ. ಒಬ್ಬ ಕಲಾವಿದ ಒಂದು ಕಲಾಕೃತಿಯನ್ನು ಸೃಷ್ಟಿಸಿ ದೂರದಲ್ಲಿಟ್ಟು ಫೈನಲ್ ಆದಮೇಲೆ ಉಯ್ ಅಂತ ಒಂದು ವಿಜುವಲ್ ಆಗ್ತಾನಂತೆ. ಹೀ ಈಸ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ನಂಬರ್ 2, ನನ್ನೆಲ್ಲ ತಾಯಂದಿರಿಗೆ ಅದು ಗೊತ್ತಿರಬೇಕು, ತನ್ನ ಮಗುವಿಗೆ ಸ್ನಾನ ಮಾಡಿಸುತ್ತಿರುವ ತಾಯಿ. ಶಿ ಈಸ್ ದಿ ಸೆಕೆಂಡ್ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿ ಅರ್ತ್. ನಂಬರ್ 3, ಒಂದು ಮಗು ಸಮುದ್ರ ದಡದಲ್ಲಿ ಗುಪ್ಪೆ ಕಟ್ಟಿ ಆ ಮನೆ ನಿಂತ್ಕೊಂಡ ಮೇಲೆ ದೂರದಲ್ಲಿ ಬಂದು ನಿಂತ್ಕೊಂಡು ಕೇಕೆ ಹಾಕ್ಕೊಂಡು ನಗುತ್ತಂತೆ. ದಟ್ ಈಸ್ ದಿ 3rd ಒನ್. 4ನೇದು ನಿಮಗೆ ನಮಗೆ ಇಲ್ಲಿ ಕೂತಿರೋರೆಲ್ಲಿಗೆ ಸೇರಿದ್ದು. ತನ್ನ ತೀಕ್ಷ್ಣ ಬುದ್ಧಿಮತ್ತೆ, ಅತ್ಯಂತ ವಿವೇಕ, ಬುದ್ಧಿ ಇವೆಲ್ಲಗಳನ್ನು ಉಪಯೋಗಿಸಿ ಸಾವಿನ ದವಡೆಯಿಂದ ಒಬ್ಬ ವ್ಯಕ್ತಿಯನ್ನು ಪಾರು ಮಾಡಿದ ವೈದ್ಯ. ದ್ಯಾಟ್ ಈಸ್ ಇಟ್. ಕೆಳಗಡೆ ಬರೀತಾರೆ, ಪ್ಲೀಸ್ ನೋಟ್, ಮನಿ, ಪವರ್, ಸೆಕ್ಸ್ ಹ್ಯಾಸ್ ನೋ ರೋಲ್ ಟು ಪ್ಲೇ. ನೀವು ಸಂತೋಷವಾಗಿರೋಕ್ಕೆ ಇದ್ಯಾವುದರ ಪರಿವೆ ಇರಲ್ಲ ಅನ್ನೋದು ಇದೆಲ್ಲದರ ಅರ್ಥ. ಇನ್ನೊಂದು ಒಂಥರ ಶಾಕಿಂಗ್, ಇನ್ನೊಂದು 4 ಜನ ಇದ್ದಾರೆ. ಎಲ್ಲ 4 ಕಾರಣಗಳು ಏನೋ ಸಿಕ್ತು ರಾತ್ರಿ ಕೂತ್ಕೊಂಡಾಗ. ನನ್ನ ಮೊಮ್ಮಗಳು ಬಂದು ಹೇಳಿ ಆಡಿಸ್ತಾ ಕೂತಿದ್ದೆ. ಮಗಳು, ಏನು ಹಂಗೆ ಆಡ್ತೀಯ, ಒಂದು ಅರ್ಧ ಗಂಟೆ ನೋಡ್ಕೊ ಅಂತ ಹಾಕೋದ್ಲು. ಅದು ಆಡೋಕ್ಕೆ ಶುರು ಮಾಡ್ತು. ಸೊ ನಾನು ನಂದೆಲ್ಲ ಕೂತ್ಕೊಂಡು ಒಂದಷ್ಟು ಬರೆಯೋಕ್ಕೆ ಶುರು ಮಾಡಿದೆ. ಇನ್ನೊಂದು 4 ಜನ ಇದ್ದಾರೆ. ಸಾವಿಗೆ 4 ಕಾರಣಗಳು. ಸಾವಿಗೆ ಸಂತೋಷವಾಗಿರೋಕ್ಕೆ 4 ಜನ ಯಾರು ಆಯಿತು? ಈ ಪ್ರಪಂಚದಲ್ಲಿ ಬುದ್ಧ ಹೇಳ್ದ, ಕತ್ಲೆಯಿಂದ ಕತ್ಲೆಗೆ ಹೋಗ್ತೀವೋ, ಕತ್ಲೆಯಿಂದ ಬೆಳಕಿಗೆ ಹೋಗ್ತೀವೋ, ಬೆಳಕಿನಿಂದ ಬೆಳಕಿಗೆ ಹೋಗ್ತೀವೋ? ಇಲ್ಲ. ಸಾವಿಗೆ 4 ಕಾರಣಗಳು. ಎಲ್ಲ ಡಾಕ್ಟರ್ಸೇ ಇರೋದ್ರಿಂದ ಯಾರೂ ಅನ್ಯಥಾ ಭಾವಿಸಬಾರ್ದು. ಇದು ನಾನು ಹೇಳ್ತಾ ಇರೋದಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಆಫ್ ಅಮೆರಿಕಾ 2006 ಸ್ಟಡೀಸ್ ಮಾಡಿ, ಆಡಿಟ್ ಮಾಡಿ ಹೊರತಂದಿರುವಂಥ ಒಂದು ವರದಿ. ಯಾರಾದರೂ ಒಬ್ಬರು ನನಗೇನು ಸಾವಿಗೆ ಮೊದಲನೇ ಕಾರಣ ಏನು ಅಂತ ನಾನು ಯಾರಾದರೂ ಬಾಂಧವರು, ಕುಲ ಬಾಂಧವರು ಯಾರಾದರೂ ಒಬ್ಬರು ಹೇಳ್ಬೋದಾ? ವಾಟ್ ಈಸ್ ದಿ ಫಸ್ಟ್ ಕಾಸ್ ಆಫ್ ಡೆತ್ ಇನ್ ಅಮೆರಿಕಾ? ಯಾರಾದರೂ? ಸುಮ್ಮನೆ ಗೆಸ್ ವರ್ಕ್, ಅದೇನು ಕ್ಲಾಸ್ ರೂಮ್ ಅಲ್ವಲ್ಲ. ಒಬೆಸಿಟಿ, ಸೂಪರ್. ಆಮೇಲೆ ಇನ್ಯಾರಾದರೂ? ಸಾವಿಗೆ 4 ಕಾರಣಗಳು. 2016 ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಮೆರಿಕಾ, ದ ಫಸ್ಟ್ ಕಾಸ್ ಆಫ್ ಡೆತ್ ಆರ್ ಡಾಕ್ಟರ್ಸ್. ಸೆಕೆಂಡ್ ಕಾಸ್ ಆಫ್ ಡೆತ್ ಮೆಡಿಸಿನ್ಸ್. ಥರ್ಡ್ ಕಾಸ್ ಆಫ್ ಡೆತ್ ಕ್ಯಾನ್ಸರ್. ಫೋರ್ತ್ ಕಾಸ್ ಆಫ್ ಡೆತ್ ಹಾರ್ಟ್ ಅಟ್ಯಾಕ್. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಫೈನಲ್ ಇಯರ್ MBBSಗೆ ನನ್ನ ಫ್ರೆಂಡ್ ಒಬ್ಬ ಕೂತ್ಕೊಂಡಿದ್ದ, JNMCನಲ್ಲಿ ಪಾಠ ಮಾಡ್ತಾಯಿದ್ರು, ಪ್ರೊಫೆಸರ್ ಆಫ್ ಮೆಡಿಸಿನ್. My dear students, do you think people are living because of my medicine, our medicines? No, they are living in spite of our medicines. ಅದು ನಮಗೆ ಗೊತ್ತಿರಬೇಕು.
ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಎಂದು ಕರೆಸಿಕೊಂಡಿರುವಂತಹ ಸರ್ ವಿಲಿಯಂ ಆಸ್ಲರ್ ಹೇಳ್ತಾನೆ, ಯು ಹ್ಯಾವ್ ಟು ಟೀಚ್ ದ ಮಾಸಸ್ ಹೌ ನಾಟ್ ಟು ಟೇಕ್ ಮೆಡಿಸಿನ್ಸ್ ಅಂತ. ಅದು ಡಾಕ್ಟರ್ಸಿಗೆ ಹೇಳಿರೋವಂಥದ್ದು ಭಾಳ ಅದ್ಭುತವಾಗಿ. ನನಗೆ ಬಹುಶಃ ವಿಲಿಯಂ ಆಸ್ಲರು ಇವ್ರನ್ನೆಲ್ಲ ಆಧುನಿಕ ವೈದ್ಯಕೀಯ ವಿಜ್ಞಾನದ ಪಿತಾಮಹರುಗಳಿದಾರಲ್ಲ, ಅವ್ರದ್ದೆಲ್ಲ ಜೀವನ, ಅವ್ರದ್ದೆಲ್ಲ ಕತೆ, ಅವ್ರದ್ದೆಲ್ಲ ನುಡಿಗಟ್ಟುಗಳು ನೋಡಿದರೆ ಎಂಥ ದೊಡ್ಡ ವೈದ್ಯಕೀಯ ಪದ್ಧತಿಗೆ ನಾನು ಸೇರಿದ್ದೀನಿ ಅಂತ ಎದೆ ಎತ್ಕೊಂಡು ಹೇಳೋಕ್ಕೆ ಸಂತೋಷ ಆಗುತ್ತೆ. ಆದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡಾಗ ಬಹುಶಃ ಒಂದೊಂದಾಗಿ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಅವಂದೇ ಇನ್ನೊಂದು ಬ್ಯೂಟಿಫುಲ್ ಸೇಯಿಂಗ್ ಇದೆ, ವಿ ಆರ್ ಹಿಯರ್ ನಾಟ್ ಟು ಗೆಟ್ ಆಲ್ ವಿ ಕ್ಯಾನ್ ಔಟ್ ಆಫ್ ಲೈಫ್ ಫಾರ್ ಅವರ್ ಸೆಲ್ಸ್, ಬಟ್ ಟ್ರೈ ಟು ಮೇಕ್ ದಿ ಲೈಫ್ಸ್ ಆಫ್ ಅದರ್ಸ್ ಹ್ಯಾಪಿಯರ್ಸ್. ಇದು ಸರ್ ವಿಲಿಯಂನ ಆಸ್ಲರ್ನ ಚಿಂತನೆ. ಅವನದು ಕೊನೆಯದೊಂದಿದೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ, ಆರ್ಟ್ ಆಫ್ ಪ್ರಾಬಬಿಲಿಟಿ. ಇದು ಸರ್ ವಿಲಿಯಂ ಆಸ್ಲರ್ ಹೇಳಿರೋದು. ಅಂದರೆ ಈ ಬ್ಯಾಕ್ಡ್ರಾಪಲ್ಲಿ, ಈ ಅಂಡರ್ಲೈನ್ನಲ್ಲಿ ನಾವೆಲ್ಲ ಡಾಕ್ಟ್ರುಗಳು ಕೆಲಸ ಮಾಡಬೇಕಾಗತ್ತೆ ಅಂತ. ನಾವು ಭಾಳ ಕ್ಲೈಮ್ಸ್ ಮಾಡ್ತೀವಿ, ಭಾಳಷ್ಟು ಹೇಳ್ತೀವಿ, ನನ್ನಿಂದನೇ ಬದುಕ್ದ ಅಂತ ಹೇಳ್ತೀವಿ, ಎಷ್ಟು ಹೇಳ್ತೀವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎವ್ರಿ ಇಯರ್ 1,000 ಜನ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳು ಕ್ಯಾನ್ಸರ್ನಿಂದ ಸಾಯ್ತಾರೆ. ಹಾಗಾದರೆ ಹಾಪ್ಕಿನ್ಸ್ ಹೇಳಿರೋದು, ನಾನು ಹೇಳಿರೋದಲ್ಲ. ಹಾಗಾದರೆ ನಾವು ಫಸ್ಟ್ ಸ್ಟೇಜಲ್ಲೇ ಗುಣ ಮಾಡ್ತೀವಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅಂದರೆ ನಮ್ಮ ಅರಿವು ನಮಗಿರಲಿ ಅಂತ ನನ್ನ ಉದ್ದೇಶ ಇಷ್ಟೇ. ಯಾರು ತಪ್ಪಾಗಿ ಭಾವಿಸಬಾರ್ದು. ನನ್ನ ಉದ್ದೇಶ ಇಷ್ಟೇ ಇತ್ತು. ನಾವು ನಮ್ಮನ್ನು ಅರ್ಥಕೊಂಡು ಪೇಷಂಟ್ಸ್ ಮುಂದೆ ಇರುವಾಗ, ನನ್ನ ಹೆಂಡ್ತಿ ನಾನು ಇಲ್ಲದೆ ಇರಬೇಕಾದ್ರೆ ಯಾವುದಾದ್ರು ಡಾಕ್ಟ್ರ್ ಹತ್ರಕ್ಕೆ ಹೋದಾಗ ಹೆಂಗೆ ನಡ್ಕೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನೋ, ನನ್ನ ತಾಯಿ ಒಬ್ಬಳೇ ಯಾರೂ ಇಲ್ಲದೆ ಇರಬೇಕಾದ್ರೆ, ಅವಳು ಸಾಯ್ತಾ ಇರ್ಬೇಕಾದ್ರೆ ಎಲ್ಲೋ ಅರ್ಜೆಂಟಾಗಿ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ನನ್ನ ತಾಯಿನ ಇನ್ನೊಬ್ಬ ಡಾಕ್ಟ್ರು ಹೆಂಗೆ ನೋಡ್ಕೋಬೇಕು ಅಂತ ನಾನು ಅಂದ್ಕೊತೀನೋ, ಹಾಗೆ ನಾವೆಲ್ಲರೂ ಐ ಥಿಂಕ್ ವಿಲ್ ಹ್ಯಾವ್ ಟು. ಅದೇ ನೀವೆಲ್ಲ ಬಹುಶಃ ಹಂಗೆ ಮಾಡಿರೋಕ್ಕೋಸ್ಕರನೇ ನಮ್ಮ ಎಲ್ಲಿ ಪ್ರಶಾಂತ್ ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿರೋದು ಅನಿಸುತ್ತೆ. ಎಲ್ಲರಿಗೂ ರಾಜ್ಯೋತ್ಸವ, ಎಲ್ಲರಿಗೂ ಪದ್ಮಶ್ರೀ ಎಲ್ಲ. ಹಂಗಾರೆ ಯಾಕೆ ಇದೆಲ್ಲ ಕೊಡದೇ ಇದ್ರೆ ಹಂಗಾರೆ ನಾವೆಲ್ಲ ಮನುಷ್ಯರೇ ಅಲ್ವಾ? ನಿಮ್ಮ ಲವರ್ಗೆ ಕತ್ಲೆ ಕೋಣಲ್ಲಿ ಕಣ್ಣು ನೋಡಿದ್ರೆ ಏನ್ರಿ ಬಂತು? ನೋಡಬೇಕು, ಕಣ್ಣು ನೋಡೋದಿದ್ದ ಅಲ್ದಾರಿ ಯಾಕೆ ಮಾಡಬೇಕು? ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ಮಾಡಿದ್ದಕ್ಕೆ ನಮಗೊಂದು ರೆಕಗ್ನಿಷನ್ ಅಂತ ಸಿಕ್ಕದೆ ಹೋದರೆ ಎಲ್ಲದಕ್ಕೂ ಸರ್ಕಾರಕ್ಕೆ, ನಾನು ಅದಕ್ಕೆ ಇಷ್ಟೊತ್ತನಕ ಅಲ್ಲಿ ಯಾಕೆ ಕೂತಿದ್ದೆ ಅಂದರೆ, ದಿನೇಶ್ ಗುಂಡೂರಾವ್ ಅವ್ರ ಹತ್ರನೂ ಅಂಥವ್ರು ಇಂಥವ್ರಿಗೆಲ್ಲ ಬಂದು ಕೊಡಲಿ ಅನ್ನೋದೇ ನನ್ನ ಉದ್ದೇಶ ಇತ್ತು. ಐ ಥಿಂಕ್ 5ರಿಂದನೂ ಕೂತಿದ್ದೀನಲ್ಲ ನಾನು. ಅವ್ರದ್ದಿನ್ನು CMದು ಫ್ಲೈಟು ಟೇಕ್ ಆಫ್ ಆಗೇ ಇರಲಿಲ್ಲ. ಪ್ರೈವೇಟು ಹುಬ್ಳಿಯಿಂದ ಇಲ್ಲಿ ಬರಬೇಕು, ಅಲ್ಲಿಂದ ಇಲ್ಲಿಗೆ ಬಂದು ಅವ್ರದ್ದೊಂದು ಅರ್ಧ ಗಂಟೆ ಮೀಟಿಂಗ್ ಮುಗಿಸಿ ಬರ್ತೀವಿ ಅಂದರೂ ಲೇಟ್ ಆಗ್ಬೋದು ಬಹುಶಃ. ಎನಿವೆ ಲೇಟೆಸ್ಟ್ ಸಿ ಬಹುಶಃ ನಾನು ಇನ್ನು ಮುಗಿಸ್ತೀನಿ. ಯಾಕೆಂದರೆ ಇದು ಒಬ್ಬ ಡಾಕ್ಟ್ರಿಗೆ ನಾನು ಪಾಠ ಮಾಡಿದ್ದೀನಿ ಒಂದು 10 ವರ್ಷ. ಮತ್ತು ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಯೂನಿವರ್ಸಿಟಿಗಳಲ್ಲೂ ನಾನು ಕೇಸ್ ಪ್ರೆಸೆಂಟೇಷನ್ಸ್ ಮಾಡ್ತೀನಿ. ಹೋಮಿಯೋಪತಿನಲ್ಲಿ, ಅಲೋಪತಿ ಹಾಸ್ಪಿಟ್ಲ್ಗಳಲ್ಲೂ ಮಾಡಿದ್ದೀನಿ, ಯೂನಿವರ್ಸಿಟಿಗಳಲ್ಲಿ. ನಮ್ಮ ಹುಡುಗರಿಗೆ ಹೇಳಬೇಕಾದ್ರೆ ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ಎ ಡಾಕ್ಟರ್ ಅಂತ ನಾವು ತಪ್ಪದೆ ಹೇಳ್ತೀನಿ. ನಾನು ನನ್ನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಅದು 30 ವರ್ಷಕ್ಕೆ ಮುಂಚೆ. ಈಗಲ್ಲ, ಈಗೇನಾಗಿದ್ದಾವೋ ಮೆಡಿಕಲ್ ಕಾಲೇಜ್ಗಳು, ಈಗಿನ ಹುಡುಗರು ಹೆಂಗೆ ಬರ್ತಾರೋ ಏನು ಮಾಡ್ತಾರೋ ನನಗೆ ಅಷ್ಟೊಂದು ಅರಿವಿಲ್ಲ. ದೋ ಐ ವಾಸ್ ದಿ ಬೋರ್ಡ್ ಆಫ್ ಗವರ್ನರ್ ಫಾರ್ ಆಲ್ ದಿ 240 ಕಾಲೇಜಸ್ ಆಫ್ ಇಂಡಿಯಾ. ಮೋದಿಯವರು ಮಾಡಿದ್ರು ನನ್ನ. ಬಟ್ ಎಜುಕೇಷನ್ ಕ್ವಾಲಿಟೀಸ್ ಎಲ್ಲಿಗೆ ಬಂದು ನಿಂತಿದೆಯೋ ಗೊತ್ತಿಲ್ಲ. ಬಟ್ ಸರ್ಟನ್ಲಿ ಟ್ರೂ. ನಾವಂತೂ ಇಷ್ಟು ಹೇಳ್ಕೊಡ್ತೀವಿ. ಏನಿರಬೇಕು ಒಬ್ಬ ಡಾಕ್ಟ್ರಿಗೆ? ಪ್ರೇಮಿಯ ಆರಾಧನಾ ಗುಣ ಇರಬೇಕು, ತಾಯಿಯ ಮಮತೆ ಇರಬೇಕು, ಕರುಣೆ ಇರಬೇಕು, ತಪಸ್ವಿಯ ಏಕಾಗ್ರತೆ ಇರಬೇಕು, ಸಿಂಹದ ಧೈರ್ಯ. ಅದು ಸರ್ಜನ್ಗಿರಬೇಕು ಅಂತೀವಿ, ಅವ್ರ ಸಿಂಹನೇ, ಅದರಿಂದ ಅದು ಸರ್ಜನ್ಸ್ಗೆ ಅದಿರಲೇಬೇಕು ಅಂತ ಹೇಳ್ತೀವಿ. ಐ ವರ್ಕ್ ಇನ್ ಅಲೋಪತಿಕ್ ಹಾಸ್ಪಿಟಲ್ ಫಾರ್ 2 years ಇನ್ ಬಾಂಬೆ. ವರ್ಕ್ ಒನ್ ಆಫ್ ದ ಟಾಪ್ಸ್ ಆಫ್ ಇಂಡಿಯಾ. ಅವರು ಹೇಳ್ತಾಯಿದ್ರು, ಒಬ್ಬ ಡಾಕ್ಟ್ರು, ನಾನು ಫಸ್ಟ್ ಅಸಿಸ್ಟೆಂಟಾಗಿ ನಿಂತಿದ್ದೆ, ಅಬ್ಡಮನ್ ಓಪನ್ ಮಾಡಿದ್ದೀವಿ,
ಕಟ್ ಮಾಡಿದ್ದೀವಿ, ಅವ್ನಿಗೇನಾಯ್ತೋ ಏನೋ ಎಲ್ಲ ಹುಡುಕ್ತಾ ಇದ್ದಾನೆ. ಅವನು ಎಮಿನಿ ಪೇಷೆಂಟು, ಎಲ್ಲ ಹುಡುಕ್ತಾ ಏನೂ ಸಿಕ್ಕಲಿಲ್ಲ ಒಳಗಡೆ. ಕೊನೆಗೆ ಒಂಚೂರು ಫ್ಯಾಟ್ನೇ ಕಟ್ ಮಾಡಿ ಹಾಕುವಂಥ ಸಿಸ್ಟರ್ಗೆ ಹೇಳಿ ಹಿಂಗೆ ಹೇಳಿ ಬಿದ್ದೋದ ಒಳಗಡೆ. ಅಂದರೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಹೊಸಬ ಬೇರೆ, ನನಗೆ ಇನ್ನು ಕ್ಲೋಸ್ ಸಿಸ್ಟರ್ ಯಾರೋ ಒಬ್ಬಳು ಫ್ಯಾಂಟಾಸ್ಟಿಕ್ ಸಿಸ್ಟರ್, ಡಾಕ್ಟರ್ ಡೋಂಟ್ ಗೆಟ್ ಅಂಥೇಳಿ ಅವ್ರು ಶುರು ಮಾಡಿದ್ದು. ಅಂದರೆ ಡಾಕ್ಟ್ರಿಗೆ ಆ ಕ್ಷಣಕ್ಕೆ ತಗೊಳ್ಳೋವಂಥ ನಿರ್ಧಾರ ಇರಬೇಕು. ಅಷ್ಟೊಂದು ನಮ್ಮ ಅಭಿವ್ಯಕ್ತಿಯಿಂದ ಒಂದು ಪ್ರಾಣ ಖಂಡಿತ ಯಾರು ಉಡ್ಸೋಕ್ಕಾಗಲ್ಲ ಅನ್ನೋ ವಿಧಿ ಇದೆಲ್ಲ ಮಾತಾಡ್ತಾರೆ. ಆದರೆ ಹಂಗೆ ಮಾತಾಡೋರು ಓಡಿ ಬರ್ತಾರೆ ಆಸ್ಪತ್ರೆಗೆ. ರಾಘವಾಂಕ ಎಲ್ಲೋ ಒಂದು ಕಡೆ ಹೇಳ್ತಾನೆ ಹರಿಶ್ಚಂದ್ರ ಹೆಂಗಿದ್ದ ಅಂತ. ಹರಿಶ್ಚಂದ್ರನಿಗೆ ಇದನ್ನು ಮುಗಿಸ್ಬಿಡ್ತೀನಿ. ಅಗ್ನಿಯ ತೇಜಸ್ಸಿರಬೇಕಂತೆ, ದೇವೇಂದ್ರನ ಭೋಗ ಇತ್ತಂತೆ, ಅವನಿಗೆ ನೈಋತಿಯ ಪ್ರತಾಪ ಇತ್ತಂತೆ, ಯಮನ ದರ್ಪ ಇತ್ತಂತೆ, ವಾಯುವಿನ ಬಲ ಇತ್ತಂತೆ, ಸೂರ್ಯನ ಪ್ರಭೆ ಇತ್ತಂತೆ, ಕುಬೇರನ ಐಶ್ವರ್ಯ ಇತ್ತಂತೆ, ರುದ್ರನ ಉಗ್ರತೆ ಇತ್ತಂತೆ, ಭೂಮಿಯ ತಾಳ್ಮೆ, ಚಂದ್ರನ ಶಾಂತಿ. ಇದು ಒಬ್ಬ ವ್ಯಕ್ತಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಡಾಕ್ಟ್ರಾದವರು ಐ ಥಿಂಕ್ ನಮ್ಮ ಜನ ನಮ್ಮಿಂದ ಇದನ್ನು ಏನೇ ಆಗಲಿ, ಅದನ್ನ ಎಷ್ಟೇ ಕಷ್ಟ ಆಗಲಿ, ಈಗ ನಮ್ಮ ಮೇಲೆ ಎಷ್ಟೇ ದೂರುಗಳು ಬರಲಿ, ಏನೇ ಬರಲಿ, ನಮ್ಮ ಆಸ್ಪತ್ರೆಗಳಲ್ಲಿ ದುಡ್ಡು ಮಾಡ್ತಾರೆ ಅಂತ ಹೇಳಿ ಅದು ಏನೇ ಮಾಡಲಿ, ನಾವು ಇಂಡಿವಿಜುವಲ್ ಆಗಿರಬೇಕು. ಮತ್ತು ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನೀವೆಲ್ಲ ಸಾಕ್ಷಿ. ಐ ಥಿಂಕ್ ಇಷ್ಟು ಹೇಳ್ತೀನಿ ನಾನು. ಐ ಥಿಂಕ್ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳನ್ನ ಅರ್ಪಿಸಿ, ತಾವು ಸೈಲೆಂಟಾಗಿ ಕೂತಿ ಇಷ್ಟೊತ್ತು ತನಕ ನನ್ನ ಬ್ಲಾಬರಿಂಗನ್ನು ಕೇಳಿಸ್ಕೊಂಡಿದ್ದನ್ನು ಹೇಳಿ, ಐ ಥಿಂಕ್ ಬದುಕು ಒಳಿತಿನೆಡೆಯ ಧ್ಯಾನದಂತಿರಬೇಕು ಅನ್ನೋದು ನಮ್ಮೆಲ್ಲರ ಬಾಟಮ್ ಲೈನ್ ಆಗಿರಲಿ ಅನ್ನೋದು ನನ್ನ ನೈತಿಕತೆ. ಮತ್ತು ಚಾರಿತ್ರವಿಲ್ಲದ ವಿಜ್ಞಾನ, ಧರ್ಮವಿಲ್ಲದ ವಿಜ್ಞಾನ ಧೂರ್ತರ ತಾಣವಾಗುತ್ತೆ ಅಂಥೇಳಿ ಐನ್ಸ್ಟೀನ್ ಆವಾಗಲೇ ಹೇಳಿದ್ದ. ಬರ್ಟ್ರಂಡ್ ರಸಲ್ ಹೇಳ್ತಾನೆ, ಮನುಷ್ಯನಿಗೆ ಈ ಸಂಶೋಧನೆಗಳ ಅಹಂಕಾರ ತಲೆಗೆ ಹೋಗಿಬಿಟ್ಟಿದೆ. ಈ ಸಂಶೋಧನೆಗಳು, ವಿಜ್ಞಾನಿಗಳ ಸಂಶೋಧನೆಗಳು ನೇಚರ್ಗೆ, ಪ್ರಕೃತಿಗೆ ವಿರುದ್ಧವಾಗಿದ್ದಾವೆ. ಅದು ಬಹಳ ಕಷ್ಟ ಆಗುತ್ತೆ ಮೈಂಟೈನ್ ಮಾಡೋದು. ಪ್ರಕೃತಿ ವಿಲ್ ಟೇಕ್ ಇಟ್ಸ್ ಓನ್ ಬ್ಯೂಟಿಫುಲ್ ಥಿಂಗ್ಸ್ ಅಂತ ಅವನು ಹೇಳ್ತಾನೆ. ಅವನು ಇನ್ನೂ ಹೇಳ್ತಾನೆ, ನಮಗೆಲ್ಲ ಕೊಟ್ಟಿರೋದು ವಿಜ್ಞಾನ ಮನುಷ್ಯಗೆ ಅನುಕೂಲ ಆಗಲಿ ಅಂತ. ಚಾಕು ಕಂಡಿಡಿದ್ವಿ, ಚೂರಿ ಹಾಕೋಕೆ ಕಲ್ತ್ಬಿಟ್ರಿ. ಡೈನಮೆಂಟ್ ಕಂಡಿಡಿದ್ವಿ, ಬಟ್ಟೆ ಹೊಡೆಯೋಕ್ಕೆ, ಪಾರ್ಲಿಮೆಂಟ್ಗೆ ಹಾಕೋಕೆ ಶುರು ಮಾಡಿಬಿಟ್ವಿ. ಈಗಂತೂ ಮೆಡಿಸನ್ ಕಂಡಿಡಿದ್ವಿ, ಅದರಲ್ಲಿ ಇನ್ನೇನೇನು ಮಾಡ್ತಾಯಿದ್ದೀವೋ. ಒಂದು ಟ್ರೆಂಡ್ ಅಂತೂ ನೋಡ್ತಾ ಇದ್ದೀನಿ ಸೊಸೈಟಿನಲ್ಲಿ. ನೋಬಡಿ ಕೇರ್ಸ್ ಫಾರ್ ನೋಬಡಿ. ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾಯಿದೆ. ಒಂದೇ ನಮಗೆ ಚೈನಾದವರು, ಪಾಕಿಸ್ತಾನದವರು ಯಾರು ಬೇಡ, ಅವರೇ ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು. 1 ಅಡಿಗೆ ಕೋರ್ಟಿಗೆ ಹೋಗಿ 15 ವರ್ಷ ಆಡ್ತಾರೆ. ನಾವು ಅವ್ನು ಬಿ ಪಿ ಇಟ್ಕೊಂಬಂದರೆ ನಾವು ಅವ್ನಿಗೆ ಬಿ ಪಿಗೆ ಔಷಧಿ ಕೊಟ್ಟು ಕಳಿಸ್ಬಿಡ್ತೀವಿ. ಸೊ ಮನುಷ್ಯನನ್ನು ಸರ್ವತೋಮುಖವಾಗಿ ನೋಡುವಂಥದ್ದನ್ನು ನಾವೆಲ್ಲರೂ ಕಲ್ತ್ಕೋಬೇಕು ಅಂತ ಹೇಳಿ ಧನ್ಯವಾದಗಳು.